ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನ್ನ ಕ್ಲಾಸಸ್. ನಾನು ನಿಮ್ಮ ಪ್ರವೀಣ್ ಸರ್. ನೀವು ನೀಟ್ ಪ್ರಿಪರೇಷನ್ ಮಾಡ್ತಿದ್ದೀರಾ? ಈ ನೀಟ್ ಪ್ರಿಪರೇಷನ್ನಲ್ಲಿ ಬಂದ್ಬಿಟ್ರಿ ಆಲ್ರೆಡಿ. ಇವಾಗ ಎಕ್ಸಾಮ್ ಯಾವಾಗ ಬರೀಬೇಕು ಅಂತ ಕನ್ಫ್ಯೂಷನ್ ಇದೆ. ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ದಟ್ ಎಕ್ಸಾಮ್ ಡೇಟ್ ಯಾವಾಗ ಅಂತಂದರೆ May 4. ಈ May 4ಗೆ ನೀವು ಎಕ್ಸಾಮ್ನ ಬರೀಬೇಕು. ಈ ಎಕ್ಸಾಮ್ ಯಾವ ರೀತಿ ಇರ್ತದೆ? ಪೆನ್ ಆ್ಯಂಡ್ ಪೇಪರ್ ಮೋಡಲ್ಲೇ ಇರುತ್ತೆ. ಈ ಪೆನ್ ಆ್ಯಂಡ್ ಪೇಪರ್ ಮೋಡಲ್ಲೇ ಬರೀಬೇಕು, ನೋ ಆನ್ಲೈನ್ ಎಕ್ಸಾಮ್. ಹಾಗಾದ್ರೆ ನೀವು 2025 ನೀಟಲ್ಲಿ ಇರೋದು ಏನೇನು ಅಂತ ಸ್ವಲ್ಪ ತಿಳ್ಕೊಂಬರೋಣ. ಫಸ್ಟ್ ಬಂದ್ರೆ ಈ ನೀಟ್ 2025 ಅಲ್ಲಿ ಬಂದ್ಬಿಟ್ರೆ ಟೋಟಲ್ ನಂಬರ್ ಆಫ್ ಕಾಲೇಜ್ ಎಷ್ಟಿದೆ? ಅರೌಂಡ್ 707. ಈ 707 ಅಲ್ಲಿ 384 ಏನಂತಂದ್ರೆ ಗೌರ್ಮೆಂಟ್ ಕಾಲೇಜಸ್ ಅಂಡ್ 321 ಪ್ರೈವೇಟ್ ಅಂಡ್ ಡೀಮ್ಡ್ ಯೂನಿವರ್ಸಿಟೀಸ್ ಆರ್ ಡೀಮ್ಡ್ ಕಾಲೇಜಸ್. ಇಲ್ಲಿ ಬಂದ್ಬಿಟ್ಟು ಗೌರ್ಮೆಂಟ್ ಸೀಟ್ ಅಂತ ಬಂದ್ಬಿಟ್ರಿ ಟೋಟಲ್ ಆಗಿ 55,600, ಅರೌಂಡ್ 55,600 ಇದೆ. ನೆಕ್ಸ್ಟ್ ಪ್ರೈವೇಟ್ ಅಂಡ್ ಡೀಮ್ಡ್ ಯೂನಿವರ್ಸಿಟಿ ಅಂತ ಬಂದ್ಬಿಟ್ರೆ ಟೋಟಲ್ ಆಗಿ ಎಷ್ಟಿರುತ್ತೆ? 54,000 ಸೀಟು ನಿಮ್ಗೆ MBBSಗೆ ಅಲಾಟ್ ಆಗಿರುತ್ತೆ. ಹಂಗಂದ್ರೆ ಟೋಟಲ್ ನಂಬರ್ ಆಫ್ ಸೀಟ್ ಎಷ್ಟಿದೆ ಅಂತಂತಂದ್ರೆ ಇವಾಗ ನಿಯರ್ಲಿ ಬಂದ್ಬಿಟ್ಟು 1,10,000 ಸೀಟ್ಸ್ ಇದೆ. ಸೊ ಇನ್ನೂ 10,000 ಸೀಟು ಎಕ್ಸ್ಟ್ರಾ ಆಗೋದಿದೆ. ಅದು ಎಲ್ಲಿಪ್ಪ ಅಂದ್ರೆ UG ಮತ್ತು PG. ಸೊ ಎಡಿಷನ್ ಮಾಡಿದ್ದಾರೆ ಆಲ್ರೆಡಿ. ನೆಕ್ಸ್ಟ್ ಬಂದ್ಬಿಟ್ರೆ ಈಗ total number of seats in India are divided into mainly two categories. The first one is the 15% of seats for all India quota, government colleges ali. Next 85% of seats are state counseling quota. State counseling quota ಯಾವ ರೀತಿ ಆಗುತ್ತೆ? ಕೌನ್ಸಿಲಿಂಗ್ ಯಾವ ರೀತಿ ಆಗುತ್ತೆ ಅಂತಂದ್ರೆ ಇಲ್ಲಿದೆ ನೋಡಿ. State counseling quota are allocated to domicile students of a particular state under eligibility criteria. ಹಿಂಗಂದ್ರೆ ಏನು? ಯಾವ ಸ್ಟೇಟ್ ಅಲ್ಲಿ ಎಷ್ಟು ಸ್ಟೂಡೆಂಟ್ಸ್ ನಮ್ಗೆ ಈಗ ನೀಟಿನ ಅಪ್ಲೈ ಮಾಡಿದ್ದೀರಾ ಅದರಲ್ಲಿ ಟೋಟಲ್ ಆಗಿ ಎಲಿಜಿಬಲ್ ಆಗ್ತಾ ಇರೋ ನೀಟ್ಗೆ ಎಲಿಜಿಬಲ್ ಆಗ್ತಾ ಇರೋ ಸ್ಟೂಡೆಂಟ್ಸ್ ಅದೇ ಸ್ಟೇಟ್ ಅಲ್ಲಿರೋ ಸ್ಟೂಡೆಂಟ್ಸ್ ಆಗಿರ್ಬೇಕು ಅಂತ. ಅದೇ ಸ್ಟೇಟ್ ಅಲ್ಲಿ ಸ್ಟೂಡೆಂಟ್ಸ್ ನ ಎಲಿಜಿಬಿಲಿಟಿ ಕ್ರೈಟೇರಿಯಾ ಮೇಲೆ ಆ ಸ್ಟೇಟ್ ಲೆವೆಲ್ ಕೌನ್ಸಿಲಿಂಗ್ ಆಗಿರುತ್ತೆ. ಆಮೇಲೆ ಇದೇ ಪ್ರೊಸೆಸ್ ಅಲ್ಲಿ ಕಟ್ ಆಫ್ ಮಾರ್ಕ್ಸ್ ಕೂಡ ಡಿಪೆಂಡ್ ಆಗಿರುತ್ತೆ, ಅಲಾಟ್ಮೆಂಟ್ ಆಗುತ್ತೆ. ಯಾವ ಪ್ರೊಸೆಸ್ ಅಂತಂದ್ರೆ ಈ ಸ್ಟೇಟ್ ಲೆವೆಲ್ ಕೌನ್ಸಿಲಿಂಗ್ ಆಗುತ್ತಲ್ಲ, ಇದೇ ಪ್ರೊಸೆಸ್ ಅಲ್ಲಿ ಕಟ್ ಆಫ್ ಮಾರ್ಕ್ಸ್ ಕೂಡ ಅಲಾಟ್ ಆಗುತ್ತೆ. ಈ ನೆಕ್ಸ್ಟ್ ಎಂತಂದ್ರೆ ಅಲಾಟ್ಮೆಂಟ್ ಎಷ್ಟು? ಈ ಕಟ್ ಆಫ್ ಮಾರ್ಕ್ಸ್ ಈ ಸಲ ಎಷ್ಟು? 2025ಗೆ ಕಟ್ ಆಫ್ ಮಾರ್ಕ್ಸ್ ಎಷ್ಟು? ಕಟ್ ಆಫ್ ಮಾರ್ಕ್ಸ್ ಬಂದ್ಬಿಟ್ಟು 2025 ಅಲ್ಲಿ ಕಟ್ ಆಫ್ ಮಾರ್ಕ್ಸ್ ಬಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಇನ್ ನೀಟ್ 2025 ಎಷ್ಟು ಅಂತಂದ್ರೆ ಈ ಜನರಲ್ ಕ್ಯಾಟಗರಿಯಲ್ಲಿ ಬಂತಂದ್ರೆ ನೀವು ಬರೀತಿರೋದು 720 ಮಾರ್ಕ್ಸ್ಗೆ. ಸೊ 720 to 162, ಬರೀ 162 ಮಾರ್ಕ್ಸ್ ತಗೊಂಡ್ರೆ ಮುಗಿತ್ರಿ, ಎಲಿಜಿಬಿಲಿಟಿ ಆದಂಗೆ. ನೆಕ್ಸ್ಟ್ OBC ಆಗಲಿ SC ST ಆಗಲಿ ಅಲ್ಲಿ ಬಂದ್ಬಿಟ್ರೆ 161 to 130 ವರೆಗೂ ಕಟ್ ಆಫ್ ಕೊಡ್ತಾರೆ. ಅದು ಎವ್ರಿ ಸ್ಟೇಟ್ ಅಲ್ಲಿ ಕೌನ್ಸಿಲಿಂಗ್ ಆದ್ಮೇಲೆ ಕೌನ್ಸಿಲಿಂಗ್ ಪರ್ಪಸ್ ಕಟ್ ಆಫ್ ಮಾರ್ಕ್ಸ್ ಡಿಸೈಡ್ ಆಗುತ್ತೆ. ಸುಮ್ಮನೆ ನಾವು ಇದೆ ಅಂತ ಅಂದಾಜ ಇದನ್ನೇ ಅಂತ ಅಕ್ಯುರೇಟ್ ಹೇಳಕ್ಕಾಗಲ್ಲ, ಅಂದಾಜಲ್ಲಿ ಹೇಳ್ಬೋದು. ನೆಕ್ಸ್ಟ್ ಜನರಲಿ PWD ಅಂತ ಬಂದ್ಬಿಟ್ರೆ 160 to 150 ಅಂಡ್ ಹಿಯರ್ SC ST ಅಲ್ಲಿ PW ಅಂತ ಬಂದ್ಬಿಟ್ರೆ 143 to 127. ಇಷ್ಟು ಕಟ್ ಆಫ್ ಮಾರ್ಕ್ಸ್ ಈ ನೀಟ್ 2025 ಇರುತ್ತೆ. ಇನ್ಮೇಲೆ ನೀಟ್ 2025 ನ ಯಾವ ರೀತಿ ಓದೋದು ಏನು ಅಂತ ನಾವು ನೋಡೋದಾದ್ರೆ ಇಲ್ಲಿ ಸ್ಟ್ರಾಟಜಿ ಟು ಪ್ರಿಪೇರ್ ನೀಟ್ 2025 ಎಷ್ಟು ಏನು ಅಂತ ಕೇಳಿದ್ರೆ ಸುಮ್ಮನೆ ಇಲ್ಲೊಂದು ಬರೆದಿದ್ದೀನಿ. ಏನಂತಂದ್ರೆ ನಮ್ ರೂಲು ನಮ್ದು ಅಂತ ಹೇಳ್ಬೇಕಲ್ಲ, ಅನ್ನ ಕ್ಲಾಸಸ್ ಅಲ್ಲಿ ಬಂದ್ಬಿಟ್ರೆ ಪ್ರವೀಣ್ ಸರ್ ರೂಲ್ ಅಂತ ಹೇಳ್ಬೇಕಲ್ಲ. ಹಂಗಾಗಿ ಪ್ರವೀಣ್ ಸರ್ ರೂಲ್ ದಟ್ ಇಸ್ 80/20 ರೂಲ್. 80/20 ರೂಲ್ ಮೀನ್ಸ್ 80% ಬಾರ್ 20% ರೂಲ್. ಇದು ನನ್ನ ರೂಲ್ ಅಲ್ಲ, ಇದು ಪರೇಟೋ ಪ್ರಿನ್ಸಿಪಲ್ ಅಂತ. ಸೊ ದಟ್ ಇಸ್ ಕಾಲ್ಡ್ as ಪರೇಟೋ ಪ್ರಿನ್ಸಿಪಲ್ ಮೀನ್ಸ್ ವಿ ಹ್ಯಾವ್ ಟು score 80% by preparing only 20% of topics of our syllabus. So ಇಲ್ಲಿದೆ ಆಲ್ರೆಡಿ ಬರೆದಿದ್ದೀನಿ. ಏನಂತಂದ್ರೆ 80% of results on focusing the 20% of important topics of the syllabus. ಅಷ್ಟೇ, ಸ್ವಲ್ಪನೇ ಓದೋದು, ಸ್ವಲ್ಪದಲ್ಲಿ ಜಾಸ್ತಿ ಸ್ಕೋರ್ ಮಾಡೋದು. ಹೆಂಗೆ ಅಂತಂದ್ರೆ ಇದು ದಟ್ ಇಸ್ ಕಾಲ್ಡ್ as ಪರೇಟೋ ರೂಲ್ ಅಂತ ಕರಿತೀವಿ. ಈ 2025 ಅಲ್ಲಿ ನಾವು ಇದನ್ನ ಅಪ್ಲೈ ಮಾಡ್ಕೊಂಡ್ರೆ ಎಲಿಜಿಬಿಲಿಟಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಎಷ್ಟಂತಂದ್ರೆ ಇಟ್ ಮೀನ್ಸ್ you can score the more than 500 marks out of 720. ಈ 720 ಮಾರ್ಕ್ಸ್ಗೆ more than 500 ಮಾರ್ಕ್ಸ್ ಅನ್ನ ನಾವು ತಗೋಬಹುದು by preparing what 20% of the most asked questions. ಮೀನ್ಸ್ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಜಾಸ್ತಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಅನ್ನ ಪ್ರಿಪೇರ್ ಆಗಬಹುದು. ಆಮೇಲೆ ಹೈ ವೇಟೇಜ್ ಇರ್ತಕ್ಕಂಥ ಚಾಪ್ಟರ್ಸ್ ಗಳನ್ನ ನಾವು ಚಾಪ್ಟರ್ಸ್ ಗಳಲ್ಲಿ ತಗೊಳ್ತಕ್ಕಂಥ ಕೆಲವೊಂದಿಷ್ಟು ಟಾಪಿಕ್ಸ್ ಕಾನ್ಸೆಪ್ಟ್ಸ್ ಮಾತ್ರ ತಗೊಳ್ಳೋದು. ಆಮೇಲೆ ದಟ್ ಇಸ್ ಕಾಲ್ಡ್ as ಮೋಸ್ಟ್ ಸ್ಕೋರಿಂಗ್ ಟಾಪಿಕ್ಸ್ ಇರ್ತಾವಲ್ಲ, ಕೆಲವೊಂದಿಷ್ಟು ಚಾಪ್ಟರ್ ಇರ್ತಾವೆ ನಿಮ್ಮ ಹತ್ರ ಬಂತಂದ್ರೆ. ಯಾವುದಪ್ಪ ಅಂತಂದ್ರೆ ಲಾಸ್ ಆಫ್ ಮೋಷನ್ ಆಗಿರ್ಬೋದು,
ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಕೈನೆಮೆಟಿಕ್ಸ್ ಆಗಿರ್ಬೋದು, ಟೋಟಲಿ ಮೆಕ್ಯಾನಿಕ್ಸ್, ಈ ಕಡೆ ಲಾಸ್ಟ್ಗೆ ಬಂದ ಮಾಡರ್ನ್ ಫಿಸಿಕ್ಸ್ ಆಗಿರ್ಬೋದು. ಕೆಲವೊಂದಿಷ್ಟು ಟಾಪಿಕ್ಸ್ ಏನಿದೆಲ್ಲ ವೆರಿ ವೆರಿ ಹೈ ವೇಟೇಜ್ ಟಾಪಿಕ್ಸ್ ಇದೆ. ಸೊ ಆ ಟಾಪಿಕ್ಸ್ ಅನ್ನ ನಾವು ಸ್ಟಡಿ ಮಾಡಿದ್ರೆ ಬರೀ 20% ಆಫ್ ಟಾಪಿಕ್ಸ್ ಇಂದ ನಾವು ಸ್ಟಡಿ ಮಾಡಿದ್ರೆ ಮೋರ್ ದನ್ 500 ಮಾರ್ಕ್ಸ್ ನ ತಗೊಳ್ಬಹುದು ಅನ್ನೋ ಒಂದು ಸ್ಮಾಲ್ ಕಾನ್ಸೆಪ್ಟ್, ದಟ್ ಈಸ್ ಪರೆಟೋ ಪ್ರಿನ್ಸಿಪಲ್. ಹಾಗಾದ್ರೆ ನಿಮ್ಗೆ ಒಂದು ಡೌಟ್ ಬಂದಿರಬೇಕಲ್ಲ, ಈಗ ಏನ್ ಸರ್ ಇದು 80/20 ರೂಲ್ ಆರ್ ಪರೆಟೋ ಪ್ರಿನ್ಸಿಪಲ್ ಅಂದ್ರೆ ಏನು ಅಂತ ಒಂದು ಡೌಟ್ ಬಂದಿರುತ್ತೆ. ಸೊ ಆ ಡೌಟ್ ಏನು ಕ್ಲಿಯರ್ ಮಾಡ್ಬಿಡ್ತೀನಿ ಕ್ಲಿಯರ್ ಆಗಿ ನಿಮ್ಗೆ ಈ ಸದ್ದ. ಇಲ್ರಿ, ಸ್ಟಡಿ ಟೆಕ್ನಿಕ್ಸ್ ಇನ್ ನೀಟ್ 2025 ಅಂತ ಬರೆದಿದ್ದೀನಿ. ಏನಂತಂದ್ರೆ ಇದೇ ರೂಲು. ಈ ರೂಲಲ್ಲಿ ನಾವು ಫಾಲೋ ಮಾಡಬೇಕಾಗಿರ್ತಕ್ಕಂಥ ಸ್ಟೆಪ್ಸ್ ಎಷ್ಟಿದೆ, ಇದರಿಂದ ಬರಬೇಕಾಗಿರುತ್ತೋ ಎಷ್ಟು ಬೆನಿಫಿಟ್ಸ್ ಇದೆ ಅಂತೇಳಿ ಇಲ್ಲಿ ಕೂಡ ಅದನ್ನೂ ಬರೆದಿದ್ದೀನಿ. ಅದ್ರ ಪ್ರಕಾರ ಹೋಗೋಣ. ಇಲ್ಲಿ ನೋಡ್ರಿ, ನಾವು ಫಸ್ಟ್ ಅಪ್ಲೈ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ ಪ್ರೀವಿಯಸ್ ಇಯರ್ ನೀಟ್ ಕ್ವಶನ್ ಪೇಪರ್ ಅಲ್ಲಿ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ್ಯಾವ ಕ್ವಶನ್ ಕೇಳಿದಾರಲ್ಲ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನ ಕ್ಲಿಯರ್ ಆಗಿ ಪರ್ಫೆಕ್ಟ್ ಆಗಿ ಫಸ್ಟ್ ಓದೋದು. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಆ ಕ್ವಶನ್ಸ್ ಎಲ್ಲ ಮುಗಿದ್ಮೇಲೆ ಸೆಕೆಂಡ್ ಸ್ಟೆಪ್ ಬರೋಣ. ಸೆಕೆಂಡ್ ಸ್ಟೆಪ್ ಏನು ಅಂತಂದ್ರೆ ಐಡೆಂಟಿಫೈ ದ ಟಾಪಿಕ್ಸ್. ಯಾವ ಟಾಪಿಕ್ಸ್ ಅನ್ನ ನಾವು ಐಡೆಂಟಿಫೈ ಮಾಡಬೇಕು? ಎಲ್ಲ ಟಾಪಿಕ್ಸ್ ಇದೆ ಇಲ್ಲ ಸರ್ ನಮ್ಮಲ್ಲಿ, ಎಲ್ಲ ಟಾಪಿಕ್ಸ್ ನಮ್ಮ ಹತ್ರ ಇರ್ತಾವೆ. ಆದ್ರೆ ಇದನ್ನ ತಗೊಂಡು ನಾವು ಟಾಪಿಕ್ಸ್ ಯಾವ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನಾನು ಅವಾಗಲೇ ಹೇಳಿದ್ದೀನಿ. 80/20 ಮೀನ್ಸ್ ಯಾವ ಟಾಪಿಕ್ಸ್ ಅಲ್ಲಿ ನಮಗೆ ಮೋರ್ ದ್ಯಾನ್ 80% ಮೀನ್ಸ್ ಯಾವ ಕ್ವಶನ್ ಕೇಳಿದಾರಲ್ಲ ಅಂತ ಟಾಪಿಕ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ಏನಂತಂದ್ರೆ ಅಂತ ಟಾಪಿಕ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ದಟ್ ಈಸ್ ನಥಿಂಗ್ ಬಟ್ ಓನ್ಲಿ 20% ಆಫ್ ಸಿಲೆಬಸ್ ಆಗುತ್ತೆ. ಅದರಲ್ಲಿ ನಮಗೆ 80% ಆಫ್ ಮಾರ್ಕ್ಸ್ ಬರುತ್ತೆ ಅಂತ ನಾವು ಸೆಲೆಕ್ಟ್ ಮಾಡಿರೋದು. ಏನಪ್ಪಾ ಅಂದ್ರೆ ಒಂದೊಂದು ಚಾಪ್ಟರ್ ಅಲ್ಲಿ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಆ ಕಾನ್ಸೆಪ್ಟ್ 80/20 ರೂಲ್ಗೆ ಪರ್ಫೆಕ್ಟ್ ಆಗಿ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ರೆ ಮೇಕ್ ಅ ನೋಟ್ಸ್. ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಕಂಪ್ಲೀಟ್ ಯಾವ್ಯಾವ್ದು ಟಾಪಿಕ್ ಸೆಲೆಕ್ಟ್ ಮಾಡಿರ್ತಲ್ಲ ಅದ್ರ ಬಗ್ಗೆ ಕೇಳಿರ್ತಕ್ಕಂಥ ಕ್ವಶನ್ಸ್ ಆಗಲಿ ಆ ಕಾನ್ಸೆಪ್ಟ್ ಆಗಲಿ ಅದ್ರ ಮೇಲೆ ನಾವು ನೋಟ್ಸ್ ನ ಪ್ರಿಪೇರ್ ಮಾಡ್ಕೋಬೇಕು. ದಿಸ್ ಇಸ್ ಥರ್ಡ್ ಸ್ಟೆಪ್. ಅಂಡ್ ಫೋರ್ತ್ ಸ್ಟೆಪ್, ಇಲ್ಲಿ ಆಲ್ರೆಡಿ ನಾವು ನೋಟ್ಸ್ ಮಾಡಿರ್ತೀವಿ, ಪ್ರಾಬ್ಲಮ್ಸ್ ಬಿಡಿಸಿರ್ತೀವಿ, ಎಲ್ಲಾನು ಪ್ರೀವಿಯಸ್ ಇಲ್ಲಿ ನಾವು NCERT ಬುಕ್ ಅಲ್ಲಿ ಕೆಲವಷ್ಟು ಈಚ್ ಅಂಡ್ ಎವ್ರಿ ಟಾಪಿಕ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ, ಅವೆಲ್ಲಾನು ಓದ್ಕೊಂಡು ಇಟ್ಕೊಂಡಿರ್ತೀವಿ. ಕೀಪಿಂಗ್ ಕ್ರಿಯೇಟಿವಿಟಿ ಮೀನ್ಸ್ ವಾಟ್? ಸಾಲ್ವಿಂಗ್ ದ ಕ್ವಿಜಸ್. ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಬೇಕು. ಕ್ವಿಜ್ ಇರ್ತಲ್ಲ, ಕ್ವಿಜ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ಕ್ವಿಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಕ್ವಿಜ್ ಮೀನ್ಸ್ ವಾಟ್ ಹಿಯರ್? ನಾವು ನೀಟಲ್ಲಿ 1 ನಿಮಿಷದಲ್ಲಿ 1 ಕ್ವಶನ್ ನ ಸಾಲ್ವ್ ಮಾಡಬೇಕಾಗುತ್ತೆ ಅಂತಂದ್ರೆ ನಾವು ಕ್ವಿಜ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಅಂದ್ರೆ ಹೊರಗಡೆ ಯಾವ್ದು ಕ್ವಿಜ್ ಅಲ್ಲಿ ನಾವು ಸೆಲೆಕ್ಟ್ ಮಾಡೋದಂತಲ್ಲ. ಸೊ ಆನ್ ದ ನೀಟ್ ಲೆವೆಲ್ ಕ್ವಶನ್ಸ್ ಅಲ್ಲಿ ನಾವು ತಗೋಬೇಕಾಗಿರ್ತಕ್ಕ ಕೆಲವೊಂದಿಷ್ಟು ಕ್ರಿಯೇಟಿವಿಟಿ, ನಮ್ಮಷ್ಟಕ್ಕೆ ನಾವೇ ಕ್ವಿಜ್ ನ ಕ್ರಿಯೇಟ್ ಮಾಡ್ಕೋಬೇಕು, ನಮ್ಮಷ್ಟಕ್ಕೆ ನಾವೇ ಕೆಲವೊಂದಿಷ್ಟು ಕ್ವಶನ್ಸ್ ನ ರೆಡಿ ಮಾಡ್ಕೋಬೇಕು. ಆ ಕ್ವಶನ್ಸ್ ರೆಡಿ ಮಾಡ್ಕೊಂಡು ನಮ್ಮಷ್ಟಕ್ಕೆ ನಾವೇ ಆ ಕ್ವಿಜ್ ನ ಸಾಲ್ವ್ ಮಾಡ್ಕೋಬೇಕು. ದಿಸ್ ಇಸ್ ದ ಫೋರ್ತ್ ಸ್ಟೆಪ್ ಫಾರ್ ನೀಟ್ 2025 80/20 ಪ್ರಿನ್ಸಿಪಲ್. ನೆಕ್ಸ್ಟ್ ಇಲ್ಲೆಲ್ಲ ಕ್ವಶನ್ ಸಾಲ್ವ್ ಮಾಡಿದೀವಿ ಸರ್, ನಮ್ಮಷ್ಟಕ್ಕೆ ನಾವು ಕ್ವಿಜ್ ಸಾಲ್ವ್ ಮಾಡುವಷ್ಟು ಪರ್ಫೆಕ್ಟ್ ಆಗಿದೀವಿ, ಫಾಸ್ಟ್ ಆಗಿ ಮಾಡ್ತೀವಿ, ಎಲ್ಲಾನು ಆಗುತ್ತೆ ಅಂತಂದ್ರೆ ನೆಕ್ಸ್ಟ್ ಹೋಗೋಣ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗುತ್ತೆ. ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಅಂದ್ರೆ 1 ನಿಮಿಷದಲ್ಲಿ 1 ಕ್ವಶನ್ ಆಲ್ರೆಡಿ ಸಾಲ್ವ್ ಮಾಡೋದು ನಾವು ರೆಡಿ ಆಗಿದ್ದೀವಿ. ನೋಡ್ರಿ ಎಷ್ಟು ಕ್ವಶನ್ಸ್ ನ ತೆಗೆದಿದ್ದೀವಿ ನೋಡ್ರಿ ಇಲ್ಲಿ. ಹಂಗಂತಂದ್ರೆ 80/20 ಪ್ರಿನ್ಸಿಪಲ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಲ್ಲಿ ತೆಗೆದಿದ್ದೀವಿ. ಸೊ ನೆಕ್ಸ್ಟ್ ಅಂತ ಅದ್ರ ಮೇಲೆ ನೋಟ್ಸ್ ಮಾಡ್ಕೊಂಡಿದ್ದೀವಿ. ನಾವು ಆಲ್ರೆಡಿ ಈಗ ಪ್ರಿಪರೇಷನ್ ಮಾಡ್ಕೊಂಡು 1 ನಿಮಿಷದಲ್ಲಿ 1 ಕ್ವಶನ್ ನ ಸಾಲ್ವ್ ಮಾಡುವಷ್ಟು ಎಬಿಲಿಟಿ ಕೂಡ ಪಡ್ಕೊಂಡಿದ್ದೀವಿ. ನೆಕ್ಸ್ಟ್ ವಿ ಹ್ಯಾವ್ ಟು ಗೋ ಟು ದ ಸಾಲ್ವಿಂಗ್ ದ ಕ್ವಶನ್ ಪೇಪರ್ಸ್. ಇಷ್ಟೆಲ್ಲ ಮಾಡಿದ್ಮೇಲೆ ಇದೆಷ್ಟು ಮಾಡೋದು ಎಷ್ಟೊತ್ರಿ? ಕ್ವಶನ್ ಸಾಲ್ವ್ ಮಾಡ್ಕೊತಾ ಹೋಗೋಣ. ಈಸಿ ಆಗುತ್ತೆ, ಫಾಸ್ಟ್ ಆಗುತ್ತೆ ವರ್ಕ್. ಇದೆಷ್ಟಾಯ್ತು ಅಂತಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಹೋಗೋಣ. ನಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ಇಲ್ಲಿ ನಮ್ಮಷ್ಟಕ್ಕೆ ನಾವು ಡಿಸೈಡ್ ಮಾಡೋಣ. ಔಟ್ ಆಫ್ 720 ನಾವಿಲ್ಲಿ ಎಷ್ಟು ಮಾರ್ಕ್ಸ್ ತಗೋಬಹುದು ಅನ್ನೋದನ್ನ ಇನ್ಕ್ರೀಸ್ ಮಾಡ್ತಾ ಹೋಗೋಣ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಸಿಕ್ಕ್ರಿ ಯಾವ್ದು ಬೇಕಾ ಕ್ವಶನ್ ಪೇಪರ್ ತಗೊಳೋದ್ರಿ ಬಿಡಿಸೋದ್ರಿ. ಒಟ್ಟೆ ಯಾವ ಕ್ವಶನ್ ಪೇಪರ್ ಐತಿ ಅನ್ನೋದು ನೋಡಲ್ಲ, ಇದು ಯಾವ ಇಯರ್ ನೋಡಲ್ಲ, ಏನು ನೋಡಲ್ಲ. ಕ್ವಶನ್ ಸಿಗ್ತಾವ ಬಿಡಿಸ್ತಾ ಹೋಗೋದು ಅಷ್ಟೇ, ಅದೇ ನಮ್ ಕೆಲಸ. ನೆಕ್ಸ್ಟ್ ಇದೆಲ್ಲ ಮಾಡೋಕ್ಕಂತ ನೀವು ಒಂದು ಸ್ವಲ್ಪ ಸರ್ಟನ್ ಟೈಮ್ ತಗೋಬೇಕಲ್ಲ. ಇದೆಲ್ಲ ಫಸ್ಟ್ ಪ್ರಿಪರೇಷನ್, ಹೋಲ್ ಡೇ ಎಲ್ಲಾನು ಇದನ್ನೇ ಕಂಪ್ಲೀಟ್ ಮಾಡ್ಬಿಡಿ. ಇದಷ್ಟು ಕಂಪ್ಲೀಟ್ 3 ಸ್ಟೆಪ್ ಆದ್ಮೇಲೆ ಈ 4ನೇ ಸ್ಟೆಪ್ 5ನೇ ಸ್ಟೆಪ್ ಏನಿದೆಲ್ಲ, ಈ 4ನೇ ಸ್ಟೆಪ್ 5ನೇ ಸ್ಟೆಪ್ಗೆ ಸರ್ಟನ್ ಟೈಮ್ ಅನ್ನ ಮುಂದ್ಗಡೆ ಅಂದ್ರೆ ಇದು ಪ್ರಿಪರೇಷನ್ ಆದ್ಮೇಲೆ ಕೆಲವೊಂದು ದಿನಗಳನ್ನ ಇದಕ್ಕೋಸ್ಕರ ಮಾತ್ರ ಇಟ್ಕೋಬೇಕು. ಅದಕ್ಕೆ ದಟ್ ಇಸ್ ಕಾಲ್ಡ್ ಆಸ್ ಬ್ಲಾಕ್ ದ ಟೈಮ್. ಬ್ಲಾಕ್ ದ ಟೈಮ್ ಮೀನ್ಸ್ ವಿ ಹ್ಯಾವ್ ಟು ಕೀಪ್ ದ ಸರ್ಟನ್ ಟೈಮ್ ಟು ಜಸ್ಟ್ ಸಾಲ್ವಿಂಗ್ ದ ಕ್ವೆಶ್ಚನ್ ಪೇಪರ್ಸ್. ಅದನ್ನ ನಮ್ದೇ ಸ್ಟಡಿಗೋಸ್ಕರ ಫಿಕ್ಸ್ ಆಗಿ ಇಟ್ಕೊಂಡ್ಬಿಡ್ಬೇಕು. ದಿಸ್ ಈಸ್ ನಥಿಂಗ್ ಬಟ್ ದಟ್ ಈಸ್ 80/20 ರೂಲ್. ದಟ್ಸ್ ಪರೆಟೋ ಪ್ರಿನ್ಸಿಪಲ್. ಏನ್ರಿ ಬೆನಿಫಿಟ್ಸ್ ಇದರಿಂದ ನಾವು ಏನೇನು ರೂಲ್ ಆಗಿ ಏನೇನು ಬೆನಿಫಿಟ್ ಆಗುತ್ತೆ ಅಂತಂದ್ರೆ, ಫಸ್ಟ್ ಒಂದು ಬಂದ್ರೆ ಇಟ್ ಇನ್ಕ್ರೀಸಸ್ ಅ ಸ್ಮಾರ್ಟ್ ವರ್ಕ್. ಸ್ಮಾರ್ಟ್ ವರ್ಕ್ ಮಾಡಿದ್ರೆ ನೀವು ಇಷ್ಟೊತ್ತನ ಇದೆಷ್ಟು ಮಾಡ್ಕೊಂಡು ಸ್ಮಾರ್ಟ್ ವರ್ಕ್ ಏರಿ ಯಾವ ಕಾನ್ಸೆಪ್ಟ್ ಅಲ್ಲಿ ಕ್ವಶನ್ ಕೇಳ್ತಾರಲ್ಲ ಅವಷ್ಟೇ ತಗೊಂಡಿದೀವಿ, ಅದ್ರ ಮೇಲೆ ಮಾತ್ರ ನೋಟ್ಸ್ ಮಾಡಿದೀವಿ. ಅದರಿಂದ ನಾವೇ ಕ್ವಿಜ್ ರೆಡಿ ಮಾಡ್ಕೊಂಡಿದೀವಿ.
ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಆಮೇಲೆ ಪ್ರೀವಿಯಸ್ ಕ್ವಶನ್ ಸಾಲ್ವ್ ಮಾಡಿದೀವಿ, ಅದಕ್ಕೋಸ್ಕರ ಟೈಮ್ ಇಟ್ಕೊಂಡಿದ್ದೇ ಮಾಡ್ಕೊಂಡಿದೀವಿ. ಸೊ ದಟ್ ಇಸ್ ವಾಟ್ ಇಟ್ ಇಸ್ ಜಸ್ಟ್ ಅ ಸ್ಮಾರ್ಟ್ ವರ್ಕ್, ಇಟ್ ಇಸ್ ಅ ವೆರಿ ಪರ್ಫೆಕ್ಟ್ ಸ್ಮಾರ್ಟ್ ವರ್ಕ್ ಅಂತ ಕರಿಬಹುದು. ನೆಕ್ಸ್ಟ್ ಒನ್ ಇಸ್ ಫೋಕಸಿಂಗ್ ದ ಹೈ ಲೆವೆಲ್ ಟಾಪಿಕ್ಸ್. ನೀವು ಆಲ್ರೆಡಿ ನೀವು ಅಂತಂದ್ರೆ ಎಲ್ಲ ಕ್ವಶನ್ ಸಾಲ್ವ್ ಮಾಡಿದ್ರಿ ಅಂತಂದ್ರೆ ಮುಂದ್ಗಡೆ ಎಕ್ಸ್ಟ್ರಾ ಯಾವುದೇ ಪ್ರಾಬ್ಲಮ್ಸ್ ಬಂದ್ರೆ ಅದನ್ನ ನಾವು ಸಾಲ್ವ್ ಮಾಡಬಹುದು. ಅವು ಹೈ ಲೆವೆಲ್ ಅಂತಂದು ನಾವು ಅದಕ್ಕೋಸ್ಕರ ಸರ್ಟನ್ ಇಷ್ಟೆಲ್ಲ ಸಾಲ್ವ್ ಮಾಡಿದಾಗ ಸ್ವಲ್ಪ ಐಡಿಯಾ ಅಂತ ಬಂದಿರುತ್ತೆ. ಆ ಐಡಿಯಾದಿಂದ ನಾವೇನಂದ್ರೆ ಹೈ ಲೆವೆಲ್ ಟಾಪಿಕ್ಸ್ ಅನ್ನ ಅಥವಾ ಹೈ ಲೆವೆಲ್ ಪ್ರಾಬ್ಲಮ್ಸ್ ಅನ್ನ ನಾವು ಸಾಲ್ವ್ ಮಾಡ್ಕೋಬಹುದು. ಸೊ ಫೋಕಸ್ ಮಾಡಬಹುದು. ನೆಕ್ಸ್ಟ್ ಒನ್ ಇಟ್ ಇನ್ಕ್ರೀಸಸ್ ದ ಕಾನ್ಫಿಡೆನ್ಸ್. ನೋಡ್ರಿ ಇಷ್ಟೆಲ್ಲ ಮಾಡಿದ್ಮೇಲೆ ನಮ್ಗೆ ಏನಂತಂದ್ರೆ ಕಾನ್ಫಿಡೆನ್ಸ್ ಬರದೇ ಇರುತ್ತಾ. ನೀಟ್ ಲೆವೆಲ್ ನಾವು 720 ಏನ್ರಿ ಸರ್ ಆರಾಮ್ಸೆ ನಾವು ಇಲ್ಲಿ ಏನ್ರಿ 720 ಮಾಡ್ತೀವಿ ಅಂತಂದ್ರೆ ದಟ್ ಈಸ್ ಬೆಸ್ಟ್ ಅನ್ಬಹುದು. ನೆಕ್ಸ್ಟ್ ಇಟ್ ಸೇವ್ಸ್ ದ ಟೈಮ್. ನೀವು ಈ ರೀತಿ ಪ್ರಿನ್ಸಿಪಲ್ ಫಾಲೋ ಮಾಡಿದ್ರಿ ಅಂತಂದ್ರೆ ಜಸ್ಟ್ ಏನಂತಂದ್ರೆ 1-2 ಮಂತ್ ಅಲ್ಲಿ ಇಡೀ ಹೋಲ್ ಸಿಲೆಬಸ್, ಫಿಸಿಕ್ಸ್ ಆಗಲಿ ಕೆಮಿಸ್ಟ್ರಿ ಆಗಲಿ ಬಯಾಲಜಿ ಆಗಲಿ ಇಡೀ ಹೋಲ್ ಸಿಲೆಬಸ್ ಅನ್ನ ನಾವು ಜಸ್ಟ್ ಕಂಪ್ಲೀಟ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಪ್ರಿಪೇರ್ ಆಗ್ಬೋದು. ದಿಸ್ ಇಸ್ ನಥಿಂಗ್ ಬಟ್ 80/20 ರೂಲ್ ಆರ್ ಆಲ್ಸೋ ಕಾಲ್ಡ್ ಆಸ್ ಪರೇಟೋ ಪ್ರಿನ್ಸಿಪಲ್. ಪಿ ಮೀನ್ಸ್ ಪರೇಟೋ, ಪಿ ಮೀನ್ಸ್ ಪ್ರವೀಣ್ ಆಲ್ಸೋ. ನಿಮ್ಗೆಲ್ಲ ಅನ್ಸಿರ್ಬೋದು ಇಷ್ಟೋ ತನಕ ಸರ್ ನೋಡಿದ್ರೆ ಇನ್ನಿ 2025ಗೆ ವೇಟೇಜ್ ಅಂತ ಎಷ್ಟು ಹೇಳಿದ್ರು, ಆಮೇಲೆ ಅಲ್ಲಿ ಎಷ್ಟು ಕಾಲೇಜಸ್ ಇದೆ, ಎಷ್ಟು ಸೀಟ್ಸ್ ಅಲಾಟ್ಮೆಂಟ್ ಆಗುತ್ತೆ, ಎಷ್ಟು ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಹೇಗೆ ಎಂತು ಕಟ್ ಆಫ್ ಎಲ್ಲ ಹೇಳಿದ್ರು. ಆಮೇಲೆ ಪರೇಟೋ ಪ್ರಿನ್ಸಿಪಲ್ ಅಂತ ಹೇಳಿದ್ರು. ಅವ್ರು ನೋಡಿ ಪ್ರವೀಣ್ ಪ್ರವೀಣ್ ಪ್ರಿನ್ಸಿಪಲ್ ಅಂತ ಏನೇನೋ ಹೇಳಿದ್ರು. ಹಾಗಾದ್ರೆ ಪ್ರವೀಣ್ ಸರ್ ಯಾವ ಸಬ್ಜೆಕ್ಟ್ ಹೇಳ್ತಾರೆ ಅಂತ ಒಂದು ಡೌಟ್ ಬಂದಿರುತ್ತೆ. ನನ್ನ ಸಬ್ಜೆಕ್ಟ್ ಬಂದ್ಬಿಟ್ಟು ಫಿಸಿಕ್ಸ್, ಅದಕ್ಕೆ ನಾನು ಇಲ್ಲಿ ಫಿಸಿಕ್ಸ್ ವೇಟೇಜ್ ಅನ್ನ ಬರೆದಿದ್ದೀನಿ. ಸೊ ಫಿಸಿಕ್ಸ್ ವೇಟೇಜ್ ಅಲ್ಲಿ ನಿಮ್ಗೆ ವೇಟೇಜ್ ಪ್ರಕಾರ ಮೀನ್ಸ್ ಪರೇಟೋ ರೂಲ್ ಪ್ರಕಾರ ನೀವು ಯಾವ್ಯಾವ ಚಾಪ್ಟರ್ ನ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋದು ಎಲ್ಲಾನು ಇದು ಬರೆದಿದೆ, ಎಲ್ಲ ಇದೆ ಇಲ್ಲಿ ಇದರಲ್ಲಿ. ಸೊ ನೀಟ್ 2025ಗೆ ಯಾವ ಚಾಪ್ಟರ್ ಅಲ್ಲಿ ಎಷ್ಟು ಕ್ವಶನ್ ಕೇಳಬಹುದು, ಎಷ್ಟು ಪರ್ಸೆಂಟೇಜ್ ಅದರಲ್ಲಿ ವೇಟೇಜ್ ಇದೆ. ಆಮೇಲೆ ಇಲ್ಲಿ ಕೂಡ ಸೆಕೆಂಡರಿ ಕಾನ್ಸೆಪ್ಟ್ ಅಲ್ಲಿ ಜಾಸ್ತಿ ವೇಟೇಜ್ ಅಂತ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ದಟ್ ಈಸ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಕೇಳೋದಾದ್ರೆ 3 ಕ್ವಶನ್ ಕೇಳ್ತಾರೆ. ಸೊ ಈ 3 ಕ್ವಶನ್ಸ್ ಗೆ ಎಷ್ಟು ಪರ್ಸೆಂಟೇಜ್ ವೇಟೇಜ್ ಅಂತಂದ್ರೆ ಟೋಟಲ್ ಆಗಿ 5%. ಇದರಲ್ಲಿ ಬಂದ್ಬಿಟ್ಟು ಯಾವ ಕಾನ್ಸೆಪ್ಟ್ ಅಲ್ಲಿ ಸರ್ ನಾವು ಜಾಸ್ತಿ ಕ್ವಶನ್ ಕೇಳ್ತಾರೆ ಅಂತ ಒಂದು ಡೌಟ್ ಇರುತ್ತೆ ನಿಮಗೆ. ಎರರ್ಸ್, combination of errors, equations, dimensions. So we have to solve the constant, we have to find the dimensions of a constant terms, dimensions of any equations. So ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗಿರ್ತಕ್ಕಂಥ ಕ್ವಶನ್ಸ್ ಇಲ್ಲಿ ಬರುತ್ತೆ. ಎರರ್ಸ್ ಮೇಲೆ ಬರ್ಬೋದು, ಕಾಂಬಿನೇಷನ್ ಆಫ್ ಎರರ್ಸ್ ಮೇಲೆ ಬರ್ಬೋದು, ಡೈಮೆನ್ಷನ್ ಬರ್ಬೋದು. ಸೊ ಆ ಕ್ವಶನ್ಸ್, ಈ 3 ಕ್ವಶನ್ಸ್ ಎಲ್ಲ ಈ ಚಾಪ್ಟರ್ ಬರುತ್ತೆ. ಕಾನ್ಸೆಪ್ಟ್ ಯಾವ್ದಂತ ಹೇಳಿದೀನಿ, ಆ 5% ಕಂಪ್ಲೀಟ್ ಇದ್ರ ಮೇಲಿದೆ, ಡೈಮೆನ್ಷನ್ ಅಂಡ್ ಎರರ್ಸ್ ಮೇಲಿದೆ. ನೆಕ್ಸ್ಟ್ ವೆಕ್ಟರ್ಸ್ ಅಂಡ್ ಮ್ಯಾಥಮೆಟಿಕಲ್ ಟೂಲ್ಸ್ ಅಂತ ಬಂದ್ರೆ ಓನ್ಲಿ 1 ಕ್ವಶನ್ ಬರ್ಬೋದು. ಆ ಕ್ವಶನ್ ಬಂದ್ರೆ ವೆಕ್ಟರ್ಸ್ ಬಿಟ್ರೆ ಬೇರೆ ಬರಕ್ ಸಾಧ್ಯನೇ ಇಲ್ಲ. ಇಟ್ ಇಸ್ ಓನ್ಲಿ 3% ಆಫ್ ವೇಟೇಜ್ ಕೇಳ್ತಾರೆ. ಸೊ 1 ಕ್ವಶನ್ ವೆಕ್ಟರ್ಸ್ ಅಲ್ಲಿದೆ. ನೋಡಿ ಬರೀ 1 ಕ್ವಶನ್ಗೆ 3%ಗೆ ಅಷ್ಟೊಂದು ವೆಕ್ಟರ್ಸ್ ಅಂತ ದೊಡ್ಡ ಕಾನ್ಸೆಪ್ಟ್ ದೊಡ್ಡ ಚಾಪ್ಟರ್ ನ ಓದೋದು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಓದ್ಬೇಕು ಜಸ್ಟ್ ಫಾರ್ ರಿಮೈನಿಂಗ್ ಚಾಪ್ಟರ್ಸ್ ರೆಫರೆನ್ಸ್ ಪರ್ಪಸ್ ನಾನು ಇದು ಓದ್ಬೇಕು. ನೆಕ್ಸ್ಟ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂತ ಬಂದ್ರೆ ಇಟ್ ಇಸ್ ಮೋಷನ್ 1 ಡೈಮೆನ್ಷನ್. ಸೊ ಅಲ್ಲಿ ಬರೋದು ಓನ್ಲಿ 1 ಕ್ವಶನ್ ಬರುತ್ತೆ. ಸೊ 1 ಕ್ವಶನ್ ಅಂತ ಬಂದ್ರಿ ಅಂತಂದ್ರೆ ನೀವು ಕ್ಯಾರೆಮೆಟಿಕ್ ಇಕ್ವೇಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ತಗೊಂಡು ಇಲ್ಲಿ ಬಿಡಿಸಬಹುದು. ಫಾರ್ ಎಕ್ಸಾಂಪಲ್ ಇವರು ಇದರಲ್ಲಿ ಕ್ವಶನ್ ಅಂತ ಬಂದ್ರೆ ವಿಟಿ ಗ್ರಾಫ್ ಕೇಳ್ಬೋದು, ಪೊಸಿಷನ್ ಟೈಮ್ ಗ್ರಾಫ್ ಕೇಳ್ಬೋದು, ಎಕ್ಸಲೇಷನ್ ಕೇಳ್ಬೋದು, ಎಕ್ಸಲೇಷನ್ ಟೈಮ್ ಗ್ರಾಫ್ ಕೇಳ್ಬೋದು, ಗ್ರಾಫಿಕಲ್ ಮೆಥಡ್ಗೂ ಬರ್ಬೋದು. ಆಮೇಲೆ ಒಂದು ಯಾವ್ದಾದ್ರು ಪ್ರಾಬ್ಲಮ್ ಕೂಡ ಕೇಳಬಹುದು. ಇದರಲ್ಲಿ ಎವರೇಜ್ ವೆಲಾಸಿಟಿ, ಎವರೇಜ್ ಸ್ಪೀಡ್ ಅಲ್ಲಿ, ಎವರೇಜ್ ವೆಲಾಸಿಟಿಯಲ್ಲಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿಯಲ್ಲಿ ಯಾವ್ದು ಬೇಕಾದ್ರೆ ಕ್ವಶನ್ ಕೇಳ್ಬೋದು ಇಲ್ಲಿ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಇಲ್ಲಿ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಮುಗಿತಲ್ಲ. ಮೋಷನ್ ಇನ್ ಅ ಪ್ಲೇನ್, ಪ್ಲೇನ್ ಅಲ್ಲಿ ಬಂದ್ರೆ ಓನ್ಲಿ 1 ಕ್ವಶನ್, ಇಟ್ ಹ್ಯಾಸ್ 3% ಆಫ್ ವೇಟೇಜ್. ಸರ್ ಇಲ್ಲಿ ಮೋಷನ್ ಇನ್ ಅ ಪ್ಲೇನ್, ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ ನಾವು ಕಂಬೈನ್ಡ್ ಮಾಡಿ ಕೂಡ ಓದ್ಬಹುದು. ಕಂಬೈನ್ ಮಾಡಿ ಕೂಡಿ ಓದಿದ್ರೆ ಇಲ್ಲಿ ಎಷ್ಟಪ್ಪ ಅಂದ್ರೆ 2% ಇದೆ, ಇದ್ರದ್ದು 3% ಇದೆ. ಈ 5% 2 ಚಾಪ್ಟರ್ ಒಮ್ಮೆ ಓದ್ಬಹುದು ನಾವು. ಲಾಸ್ ಆಫ್ ಮೋಷನ್, ಈ ಲಾಸ್ ಆಫ್ ಮೋಷನ್ ಅಲ್ಲಿ ಬಂದ್ಬಿಟ್ರೆ ಓನ್ಲಿ 1 ಕ್ವಶನ್ ಬರುತ್ತೆ. ಸರ್ ವೇಟೇಜ್ ಅಂತ ಕೊಟ್ಟು ಇಲ್ಲಿ ಮಾಸ್ ಪರ್ಸೆಂಟೇಜ್ ಎಷ್ಟೆಲ್ಲ ಕೊಟ್ಟಿಲ್ಲ ಅಲ್ಲ ಅಂತ ಕೇಳಿದ್ರೆ ಇದರಲ್ಲಿ ಕೂಡ ಬಂದ್ರೆ ಓನ್ಲಿ 2% ವೇಟೇಜ್ ಇದೆ, 2% ಕ್ವಶನ್. ಬಟ್ ಇಲ್ಲಿ ಅಪ್ಲಿಕೇಶನ್ ಜಾಸ್ತಿ ಇದೆ. ಇದು ಒಂದು ಕಂಪಲ್ಸರಿ ಕ್ವಶನ್. ಯಾವ್ದಾದ್ರು ಫ್ರೀ ಬಾಡಿ ಡಯಾಗ್ರಾಮ್ ಕೇಳ್ಬೋದು, ಟೆನ್ಷನ್ ಕ್ಯಾಲ್ಕುಲೇಷನ್ ಕೇಳ್ಬೋದು, ಫ್ರಿಕ್ಷನ್ ಕೇಳ್ಬೋದು. ಮ್ಯಾಕ್ಸಿಮಮ್ ಫ್ರಿಕ್ಷನ್, ಟೆನ್ಷನ್ ಇದರಲ್ಲಿ ಈ ಕ್ವಶನ್ ಬರಬೇಕು. ಯಾವ್ದ್ರಲ್ಲಿ ಲಾಸ್ ಆಫ್ ಮೋಷನ್ ಅಲ್ಲಿ. ಅದ್ರ ಮೇಲೆ ಬಿಟ್ಟರೆ ಬೇರೆ ಕ್ವಶನ್ ಇದು ಬರಕ್ ಸಾಧ್ಯನೇ ಇಲ್ಲ. ಫ್ರಿಕ್ಷನ್ ಇರ್ಬೋದು, ಟೆನ್ಷನ್ ಅಂಡ್ ಫ್ರೀ ಬಾಡಿ ಡಯಾಗ್ರಾಮ್ ಮೇಲೆ ಈ ಕ್ವಶನ್ ಬಂದ್ರೆ ಬರುತ್ತೆ ಫಿಕ್ಸ್. ನೆಕ್ಸ್ಟ್ ವರ್ಕ್, ಎನರ್ಜಿ ಅಂಡ್ ಪವರ್. ವರ್ಕ್, ಪವರ್ ಅಂಡ್ ಎನರ್ಜಿ ಅಂತ ಬಂದ್ರೆ ಟೋಟಲ್ 2 ಕ್ವಶನ್ ಬರುತ್ತೆ. 2 ಕ್ವಶನ್ಗೆ ಇಲ್ಲಿ ಕೂಡ 3% ಇದೆ.
ಪೊಟೆನ್ಷಿಯಲ್ ಎನರ್ಜಿ ಅಂತ ಕೇಳ್ಬೋದು. ಆಮೇಲೆ ಇಲ್ಲಿ ವರ್ಕ್ ಡನ್ ಬೈ ದ ಫೋರ್ಸ್ ಅಂತ ಕೇಳ್ಬೋದು. ಎರಡು. ನೆಕ್ಸ್ಟ್ ಇನ್ನೊಂದು ಸೆಂಟರ್ ಆಫ್ ಮಾಸ್, ಓನ್ಲಿ ಒನ್ ಕ್ವಶನ್. ಇಟ್ ಇಸ್ ನಾಟ್ ನೆಸೆಸರಿ ಟು ರೀಡ್ ಮೋರ್ ಕಾನ್ಸಂಟ್ರೇಟ್, ಇದನ್ನ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಂದ್ರೆ ರೊಟೇಷನಲ್ ಮೋಷನ್ ಅಂಡ್ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಕೊಡ್ತೀವಿ. ಇದರಲ್ಲಿ 3 ಕ್ವಶನ್, ಬಟ್ 6% ಹೈಯೆಸ್ಟ್ ಪರ್ಸೆಂಟೇಜ್ ಇದೆ ಇದರಲ್ಲಿ. ಸೊ ಈ ಚಾಪ್ಟರ್ ಅನ್ನ ಬಿಡೋ ಅವಶ್ಯಕತೆ ಇಲ್ಲ. ಈ ಚಾಪ್ಟರ್ ಅಲ್ಲಿ ಕೇಳೋ ಕ್ವಶನ್ ಕೇಳೋದಾದ್ರೆ ಮೊಮೆಂಟ್ ಆಫ್ ಇನರ್ಷಿಯಾದಲ್ಲಿ ಜಾಸ್ತಿ ಕ್ವಶನ್ ಬರುತ್ತೆ. ಸೊ ಮೊಮೆಂಟ್ ಆಫ್ ಇನರ್ಷಿಯಾದಲ್ಲಿ ಜಾಸ್ತಿ ಕ್ವಶನ್ ಮಿನಿಮಮ್ ಅಂದ್ರೂ ಎಷ್ಟು 2 ಕ್ವಶನ್ ಆದ್ರೂ ಮೊಮೆಂಟ್ ಆಫ್ ಇನರ್ಷಿಯಾ ಮೇಲೆ ಕೇಳ್ತಾರೆ. ಬಿಟ್ರೆ ಇನ್ನೊಂದು ಕ್ವಶನ್ ರೊಟೇಷನಲ್ ಮೋಷನ್ ಮೇಲೆ ಕೇಳಬಹುದು. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ ಅಲ್ಲಿ ಓನ್ಲಿ ಒನ್ ಕ್ವಶನ್ ಆನ್ ಮಾಡ್ಯುಲಸ್ ಆಫ್ ಎಲೆಕ್ಟ್ರಿಸಿಟಿ ಅಂಡ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಆರ್ ವರ್ಕ್ ಡನ್ ಪರ್ ಯೂನಿಟ್ ವಾಲ್ಯೂಮ್ ಅಲ್ಲಿ ಕೇಳಬಹುದು. ನೆಕ್ಸ್ಟ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ ಅಂತ ಕೇಳಬಹುದು. ಫ್ಲೂಯಿಡ್ ಅಲ್ಲಿ ಬಂದ್ಬಿಟ್ರೆ ಓನ್ಲಿ 2 ಕ್ವಶನ್ಸ್ ಇರುತ್ತೆ. ಇದಂತೂ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಇಲ್ಲಂತೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಯಾವುದೇ ಪ್ರಾಬ್ಲಮ್ ಅಂತ ಕೇಳೋದು ಇಲ್ಲ. ನಿಮಗೆ ವೆರಿ ಈಸಿಯಾಗಿ ಡೈರೆಕ್ಟ್ ಕ್ವಶನ್ಸ್ 2 ಕ್ವಶನ್ಸ್ ಇರುತ್ತೆ ಯಾವ್ದ್ರಲ್ಲಿ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ ಅಲ್ಲಿ. ನೆಕ್ಸ್ಟ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತ ಬಂದ್ರೆ ಇದರಲ್ಲಿ ಯಾವುದೇ ರೀತಿ ಕ್ವಶನ್ಸ್ ಅನ್ನ 2025 ವೇಟೇಜ್ ಅಲ್ಲಿ ಇಟ್ಟಿಲ್ಲ, ಬಟ್ ಬಂದರೂ ಬರಬಹುದು. 1 ಕ್ವಶನ್ ಮಾತ್ರ ಬರಬಹುದು ಅಷ್ಟೇ. ನೆಕ್ಸ್ಟ್ ಈ KTG ಕೈನೆಟಿಕ್ ಥಿಯರಿ ಆಫ್ ಗ್ಯಾಸ್ ಅಲ್ಲಿ ಓನ್ಲಿ 1 ಕ್ವಶನ್, ಓನ್ಲಿ 1%. ಅಂಡ್ ಥರ್ಮೋಡೈನಮಿಕ್ಸ್ ಅಲ್ಲಿ ಬಂದ್ರೆ ಓನ್ಲಿ 1 ಕ್ವಶನ್, 2%. ನೆಕ್ಸ್ಟ್ ಆಸಿಲೇಷನ್ ಬಂದ್ರೆ ಓನ್ಲಿ 1 ಕ್ವಶನ್. ಇಲ್ಲಿ ಕ್ವಶನ್ ಕೇಳಬಹುದು, ಫಿಕ್ಸ್ ಕ್ವಶನ್. ಇಲ್ಲಿ ಆಸಿಲೇಷನ್ ಅಲ್ಲಿ 1 ಕ್ವಶನ್ ಅಂತ ಫಿಕ್ಸ್ ಆಗುತ್ತೆ. ಅಲ್ಲಂತೂ ನೀವು ಆಲ್ರೆಡಿ ಅಂತಂದ್ರೆ ಮೇಲ್ಗಡೆ ಈ ವರ್ಕ್ ಎನರ್ಜಿ ಅಂಡ್ ಪವರ್ ಮತ್ತೆ ಲಾಸ್ ಆಫ್ ಮೋಷನ್ ಚಾಪ್ಟರ್ ನ ಆಲ್ರೆಡಿ ಓದಿರ್ತೀರಾ. ಸೊ ಇಲ್ಲಿ ಕಲಿತಕ್ಕಂತ ಫ್ರೀ ಬಾಡಿ ಡಯಾಗ್ರಾಮ್ ಆಗಿರ್ಬೋದು, ಇಲ್ಲಿ ಕಲಿತಕ್ಕಂತ ಪೊಟೆನ್ಷಿಯಲ್ ಆಫ್ ಸ್ಪ್ರಿಂಗ್ ಆಗಿರ್ಬೋದು, ಆರ್ ಇಲ್ಲಿ ಪೊಟೆನ್ಷಿಯಲ್ ಸ್ಪ್ರಿಂಗ್ ಕಲಿತೀವಿ ಅಂತಂದ್ರೆ ಅದೇ ಬೇಸ್ ಮೇಲೆ ನಾವು ಆಸಿಲೇಷನ್ ಮಾಡಬಹುದು. ಸ್ಪ್ರಿಂಗ್ ಕಾನ್ಸೆಪ್ಟ್ ಮೇಲೆ ಕಾಂಬಿನೇಷನ್ ಆಫ್ ಸ್ಪ್ರಿಂಗ್ಸ್ ಕೂಡ ಇದರಲ್ಲಿ ಇರುತ್ತೆ. ಸೊ ಇಲ್ಲಿ ಎಷ್ಟಪ್ಪ ಅಂದ್ರೆ ಓನ್ಲಿ 1 ಕ್ವಶನ್, 3% ಆಫ್ ವೇಟೇಜ್ ಇರುತ್ತೆ. ವೇವ್ಸ್ ಅಂತ ಬಂದ್ರಿಪ್ಪ ಅಂತಂದ್ರೆ ನೀವು ಕೇಳೋದಾದ್ರೆ ಎಲ್ಲಿಪ್ಪ ಅಂದ್ರೆ ಓಪನ್ ಪೈಪ್, ಕ್ಲೋಸ್ ಪೈಪ್ ಅಂತ ಕೇಳ್ಬೋದು. ಅದು ಬಿಟ್ಟರೆ ಜಾಸ್ತಿ ಏನು ಕ್ವಶನ್ ಅಲ್ಲಿ ಬರಲ್ಲ. ಗ್ರಾವಿಟೇಷನ್ ಅಂತಂದ್ರೆ 2 ಕ್ವಶನ್ಸ್ ಇರುತ್ತೆ, 3% ಇರುತ್ತೆ. ಅಂತಂದ್ರೆ 3%ಗೆ 2 ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತಂತೆ. ಇದು ಕೆಪ್ಲರ್ಸ್ ಲಾಸ್ ಮೇಲೆ ಕೇಳ್ಬೋದು, ಇಲ್ಲ ಅಂತಂದ್ರೆ ಎಸ್ಕೇಪ್ ವೆಲಾಸಿಟಿ ಆರ್ ಆರ್ಬಿಟಲ್ ವೆಲಾಸಿಟಿ ಮೇಲೆ ಆದ್ರೂ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಬರೋಣ, ದಟ್ ಈಸ್ ಯುವರ್ ಸೆಕೆಂಡ್ PUC. ಆಸ್ ಕಂಪೇರ್ ಟು ಫಸ್ಟ್ ಇಯರ್, ದ ಸೆಕೆಂಡ್ ಇಯರ್ ಸಿಲೆಬಸ್ ಇಸ್ ವೆರಿ 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 ಈಸಿ. ಯಾಕಂದ್ರೆ ನೀವು ಜಸ್ಟ್ ಮುಗಿಸಿರ್ತೀರ, 10th ಕಲ್ತಿರ್ತೀರ, ಜಸ್ಟ್ ಮುಗಿಸಿರೋ ಕಾನ್ಸೆಪ್ಟ್ ಇರುತ್ತೆ. ಆದ್ರೆ ಹೈಯೆಸ್ಟ್ ವೇಟೇಜ್ ಕೂಡ ಈ ಸೆಕೆಂಡ್ PUC ಅಲ್ಲಿ ಇದೆ. ದ ಫಸ್ಟ್ ಒನ್ ಬಂದ್ಬಿಟ್ರೆ electric charges and fields and electric potential and capacitance combined called as electrostatics. ಇದರಲ್ಲಿ ಫಸ್ಟ್ ಚಾಪ್ಟರ್ electric charges and field ಅಂತ ಬಂದು 2 ಕ್ವಶನ್ 3%ಗೆ, 2 ಕ್ವಶನ್ 3%ಗೆ ಅಂತ ಬಂದ್ರೆ ಇಲ್ಲಿ ಜಾಸ್ತಿ ಕೇಳೋದು ಇಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಜಾಸ್ತಿ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಜಾಸ್ತಿ ಕೇಳಬಹುದು. ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಸೆಕೆಂಡ್ ಚಾಪ್ಟರ್ ಬರುತ್ತೆ. ಇಸ್ ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಅಲ್ಲಿ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಕೇಳಬಹುದು, ಇಲ್ಲ ಅಂತಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಕೇಳಬಹುದು. ಟೋಟಲಿ 3 ಕ್ವಶನ್ಸ್, 5 ಮಾರ್ಕ್ಸ್. ಇದು ಜಾಸ್ತಿ ವೇಟೇಜ್. ಇದಕ್ಕಿಂತಲೂ ಜಾಸ್ತಿ ವೇಟೇಜ್ ಯಾವ್ದಂದ್ರೆ ಸೆಕೆಂಡ್ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ. ಯಾರಿಗೂ ಅದನ್ನ ಗೆಸ್ ಮಾಡಕ್ಕೂ ಆಗಲ್ಲ ಯಾವ ಚಾಪ್ಟರ್ ಎಲ್ಲ ನಿಮ್ಮಲ್ಲಿ ಇರ್ತಕ್ಕಂಥ ಫಸ್ಟ್ ಇಯರ್ ಅಲ್ಲಿ. ಇಲ್ಲಿ ನಾನು 14 ಚಾಪ್ಟರ್ಸ್ ಅನ್ನ ಡಿವೈಡ್ ಮಾಡಿದ್ದೀನಿ. ಇಲ್ಲಿ 14 ಮಾಡಿದ್ವಿ. ಟೋಟಲ್ 30 ಚಾಪ್ಟರ್ಸ್ ಅಲ್ಲಿ ಬಂದ್ಬಿಟ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಇಟ್ ಹ್ಯಾಸ್ ಟೋಟಲಿ 10% ಆಫ್ ವೇಟೇಜ್ ಅಂಡ್ ಟೋಟಲಿ 5 ಕ್ವಶನ್ಸ್ ಆರ್ ದೇರ್. 5 ಕ್ವಶನ್ಸ್ ಅಲ್ಲಿ 5 ಕ್ವಶನ್ ಕೇಳ್ತಾರೆ. ಯಾವ್ದು ಬೇಕಾದ್ರೂ ಕೇಳ್ಬೋದು, ಅದು ಯಾವ ಕ್ವಶನ್ ಬೇಕಾದ್ರೂ ಕೇಳ್ಬೋದು. ಈ ಚಾಪ್ಟರ್ ಅಲ್ಲಿ ನಾವು ಬಂದ್ಬಿಟ್ರೆ ಜಾಸ್ತಿ ಅಂತಂದ್ರೆ ಕಾಂಬಿನೇಷನ್ಸ್ ಆಫ್ ರೆಸಿಸ್ಟೆನ್ಸ್ ಇಂದೆಲ್ಲ ಅದನ್ನ ಸಾಲ್ವ್ ಮಾಡೋಕೆ, ಕರೆಂಟ್ ಕ್ಯಾಲ್ಕುಲೇಷನ್ಸ್ ಇದನ್ನ ಸಾಲ್ವ್ ಮಾಡೋಕೆ ಅಂತೇಳಿ ನಾವು 5 ಕ್ವಶನ್ಸ್ ಅನ್ನ ಇಟ್ಕೊಂಡಿರ್ತೀವಿ 10%ಗೆ. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಇಟ್ ಹ್ಯಾಸ್ ಓನ್ಲಿ 2 ಕ್ವಶನ್ಸ್ ಅಂಡ್ 5%. ಇದಾದ್ಮೇಲೆ ಈ ಚಾಪ್ಟರ್ ಕೂಡ ನಾವು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟೆ ಓದಬೇಕಾಗುತ್ತೆ. ಸ್ಮಾಲ್ ಚಾಪ್ಟರ್ ಅನ್ಬೋದು. ಮ್ಯಾಗ್ನೆಟಿಕ್ ಇಫೆಕ್ಟ್ ಆಫ್ ಕರೆಂಟ್ ಅಂತ ಕೂಡ ನೀವು ಕರಿತೀರಾ ಇಲ್ಲಿ. ನೆಕ್ಸ್ಟ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಓನ್ಲಿ 1 ಕ್ವಶನ್ ಇರುತ್ತೆ. ಯು ಕ್ಯಾನ್ ನೆಗ್ಲೆಕ್ಟ್ ದಿಸ್ ಒನ್. ಈಗ ಟೈಮ್ ಇಲ್ಲದೆ ಇರುವಾಗ ಇಂಥ ಚಾಪ್ಟರ್ಸ್ಗಳನ್ನ ನೆಗ್ಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ EMI ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಬಂದ್ರೆ 1 ಕ್ವಶನ್ ಇತ್ತು. ಒಂದೇ 1 ಕ್ವಶನ್ ದಟ್ ಇಸ್ ಸೆಲ್ಫ್ ಇಂಡಕ್ಷನ್ ಆರ್ ಮ್ಯೂಚುವಲ್ ಇಂಡಕ್ಷನ್ ಮೇಲೆ ಬರುತ್ತೆ 3%ಗೆ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ರೆ ದಟ್ ಇಸ್ AC ಅಲ್ಟರ್ನೇಟಿಂಗ್ ಕರೆಂಟ್. 2 ಕ್ವಶನ್ ಅಂತೂ ಕಂಪಲ್ಸರಿ ಬರುತ್ತೆ 4%ಗೆ. 2 ಕ್ವಶನ್ ಕಂಪಲ್ಸರಿ ಬರುತ್ತೆ 4%ಗೆ. ಅದರಲ್ಲಿ ಯಾವ್ದು ಬೇಕು ಕೇಳಬಹುದು. ಸ್ಮಾಲ್ ಚಾಪ್ಟರ್ ಹ್ಯಾಸ್ 2 ಮಾರ್ಕ್ಸ್, 2 ಕ್ವಶನ್ಸ್ 8 ಮಾರ್ಕ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಿಮ್ಗಂತೂ ಅತ್ಯಂತ ಸಣ್ಣ ಚಾಪ್ಟರ್ ಯಾವ್ದಂದ್ರೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಪ್ರಾಪರ್ಟೀಸ್ ಆಗಲಿ, ಫ್ರೀಕ್ವೆನ್ಸಿ ಆಗಲಿ, ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಆಗಲಿ, ಇಲ್ಲ ಅಂತಂದ್ರೆ ವೇವ್ ಲೆಂತ್ ಆಗಲಿ, ಯಾವ್ದಾದ್ರು ಒಂದು
ರೇಗಳದ್ದು ಯಾವ್ದಾದ್ರು ರೇಡಿಯೇಷನ್ ಪ್ರಾಪರ್ಟೀಸ್ ಮೇಲೆ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಮೇಲೆ ಒಂದು ಕ್ವಶನ್ ಕೇಳ್ಬೋದು. 2 ಕ್ವಶನ್ ಕೇಳ್ತಾರೆ. 2 ಕ್ವಶನ್ಗೆ 3% ಇರುತ್ತೆ. ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದ್ರೆ ಇದರಲ್ಲಿ ನಾವು ಲೆನ್ಸ್, ಪ್ರಿಸಮ್, ಮಿರರ್, ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲಾನು ಕಲಿತೀವಿ. 3 ಕ್ವಶನ್ ಇರುತ್ತೆ. 6%ಗೆ ಸೆಕೆಂಡ್ ಹೈಯೆಸ್ಟ್ ಪರ್ಸೆಂಟೇಜ್ ಇಲ್ಲೊಂದಿದೆ, ಇಲ್ಲೊಂದಿತ್ತು 6%ಗೆ ಯಾವ್ದಪ್ಪ ಅಂತಂದ್ರೆ ರೊಟೇಷನ್ ಮೋಷನ್ ಅಂಡ್ ಮೊಮೆಂಟ್ ಆಫ್ ಇನರ್ಷಿಯಾ ಇತ್ತು. ಅದೇ 6%ಗೆ ಇಲ್ಲಿ ಮತ್ತೊಂದಿದೆ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. 3 ಕ್ವಶನ್ ಫಿಕ್ಸ್ ಇರುತ್ತೆ, ಕಂಪಲ್ಸರಿ. ಆರಾಮ್ಸರಿ ನೀವು ಇದರಲ್ಲಿ ಬಿಡಿಸ್ಕೋಬಹುದು. ನೆಕ್ಸ್ಟ್ ವೇ ಆಪ್ಟಿಕ್ಸ್. ವೇ ಆಪ್ಟಿಕ್ಸ್ ಅಲ್ಲಿ ಓನ್ಲಿ 1 ಕ್ವಶನ್, ಒಂದೇ ಒಂದು ಕ್ವಶನ್ ನಾವು ಆರಾಮ್ಸೆ ಸಾಲ್ವ್ ಮಾಡೋದು. ಬರೀ 2% ಇದೆ. ಯು ಕ್ಯಾನ್ ನೆಗ್ಲೆಕ್ಟ್ ದಟ್. ಡ್ಯುಯಲ್ ನೇಚರ್ ಆಫ್ ಲೈಟ್, ಸ್ಮಾಲ್ ಚಾಪ್ಟರ್, ಹ್ಯಾಸ್ ದ ಮ್ಯಾಕ್ಸಿಮಮ್ ಮೀನಿಂಗ್ ಅಂಡ್ ಹ್ಯಾಸ್ ದ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಆಲ್ಸೋ ಪರ್ಸೆಂಟೇಜ್. ಒಂದೇ ಇಲ್ಲಿ ಪ್ರಾಬ್ಲಮ್ ಅಂತ ಕೇಳಿದ್ರೆ ಓನ್ಲಿ ಒಂದೇ ಒಂದು ಫಾರ್ಮುಲಾ ರೀ. ದಟ್ ಈಸ್ ನಥಿಂಗ್ ಬಟ್ ವಾಟ್ kinetic energy is equal to h nu minus of h nu naught. ಇದು ಒಂದು ಫಾರ್ಮುಲಾ ನಾವು ಜಸ್ಟ್ ಅದ್ರ ತಕ್ಕಂಗೆ ಸಬ್ ಪಾರ್ಟ್ ಆಗಿ ಮೀನ್ಸ್ ಸಬ್ ಫಾರ್ಮುಲಾಸ್ ಆಗಲಿ ನಾವು ರೆಡಿ ಮಾಡ್ಕೊಂಡು ಒಂದು ಸ್ವಲ್ಪ ದೊಡ್ಡ ಫಾರ್ಮುಲಾ ಮಾಡ್ಬಿಟ್ರಿ ಎಲ್ಲ ಸೇರಿ ಒಂದೇ ಫಾರ್ಮುಲಾ. ಈ ಒಂದೇ ಫಾರ್ಮುಲಾ ಮೇಲೆ ಎಷ್ಟಂತ ಪ್ರಾಬ್ಲಮ್ ಕೇಳ್ತಾರೆ? 2 ಕ್ವಶನ್ ಕೇಳ್ತಾರೆ. ಅದನ್ನೇ ನಾವು 3% ಕೇಳ್ಬಿಡ್ಬೋದು ಡೈರೆಕ್ಟ್ ಆಗಿ. ನೆಕ್ಸ್ಟ್ ಐಟಮ್ಸ್ ಓನ್ಲಿ 1 ಕ್ವಶನ್ ಅಂಡ್ ದಟ್ ಈಸ್ ಇಟ್ ಹ್ಯಾಸ್ ಓನ್ಲಿ 3%. ನೆಗ್ಲೆಕ್ಟ್ ಮಾಡ್ಕೋಬೇಕು ಅಂತೇನಿಲ್ಲ, ಯಾಕಂದ್ರೆ ನೆಗ್ಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಇದರಲ್ಲಿ. ಯಾಕಂದ್ರೆ ಇಲ್ಲಿ ಕೇಳೋದಾದ್ರೆ ಬೋರ್ಸ್ ಆಟಮ್ ಮಾಡೆಲ್ ಮೇಲೆ ಕೇಳ್ತಾರೆ, ಬಿಟ್ರೆ ಎನರ್ಜಿ ಮೇಲೆ ಕೇಳ್ತಾರೆ, ಎನರ್ಜಿ ಲೆವೆಲ್ ಡಯಾಗ್ರಾಮ್ ಮೇಲೆ ಕೇಳ್ತಾರೆ ಅಷ್ಟೇ, ಬೇರೆ ಏನಿಲ್ಲ ಅದರಲ್ಲಿ. ಮತ್ ಬಂದ್ರಿ ಅಂದ್ರೆ ಯಾವ್ದಕ್ರಿ ಈ ನ್ಯೂಕ್ಲಿಯರ್ ಚಾಪ್ಟರ್ ಬರೋಣ್ರಿ. ನ್ಯೂಕ್ಲಿಯರ್ ಚಾಪ್ಟರ್ದಾಗ 2 ಕ್ವಶನ್ ರೀ. 2 ಕ್ವಶನ್ ಅಂತಂದ್ರೆ 4% ರೀ. ಇಲ್ಲಿ ಯಾವ ಸರಿ 2 ಕ್ವಶನ್ ಕೇಳ್ಬಹುದು ಅಂತಂದ್ರೆ ಆಕ್ಟಿವಿಟಿ ಮೇಲೆ ಕೇಳ್ತಾರೆ, ರೇಡಿಯೋ ಆಕ್ಟಿವಿಟಿ ಮೇಲೆ ಕೇಳ್ಬಹುದು. ಸೆಮಿ ಕಂಡಕ್ಟರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂತ ಬಂದ್ರೆ ಈ ಸೆಮಿ ಕಂಡಕ್ಟರ್ ಅಲ್ಲಿ ಮತ್ತೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇಲ್ಲಿ ಕೂಡ ಡೈರೆಕ್ಟ್ ಕ್ವಶನ್ ಥಿಯರಿ ಬೇಸ್ ಇರುತ್ತೆ. ಬಟ್ 3 ಕ್ವಶನ್ ಇದೆ 5 ಮಾರ್ಕ್ಸ್ 5%ಗೆ. 3 ಕ್ವಶನ್ 5 ಮಾರ್ಕ್ಸ್ 5% ಕೇಳ್ತಾರೆ. ಸೊ ಇದಂತೂ ಡೈರೆಕ್ಟ್ ಕ್ವಶನ್. ಇಲ್ಲಿ 2 ಚಾಪ್ಟರ್ಸ್ ಡೈರೆಕ್ಟ್ ಕ್ವಶನ್ ಸಿಗುತ್ತೆ. ಒಂದು ಸೆಮಿ ಕಂಡಕ್ಟರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಅನದರ್ ಒನ್ ಈಸ್ ಹಿಯರ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್. 2 ಸರ್ ಒಂದು ಕ್ವಶನ್ ಡೈರೆಕ್ಟ್ ಬರ್ತಿದೆ ಅಲ್ಲಿ. ಈ ಸೆಮಿ ಕಂಡಕ್ಟರ್ ಬಂದ್ರೆ 1 ಕ್ವಶನ್ ಡೈರೆಕ್ಟ್ ಇರುತ್ತೆ. ಇನ್ನು 2 ಕ್ವಶನ್ ಅಂತ ಪ್ರಾಬ್ಲಮೆಟಿಕ್ ಪಾರ್ಟ್. ಯು ಕ್ಯಾನ್ ಸಾಲ್ವ್ ದ ಕರೆಂಟ್ ಥ್ರೂ ದ ಸರ್ಕ್ಯೂಟ್. ಜೀನ ಡಯೋಡ್ ಆಗಲಿ ಅಥವಾ ಸರ್ಕ್ಯೂಟ್ ಸಾಲ್ವ್ ಮಾಡೋದಾಗ್ಲಿ ಆ ತರ ಕ್ವಶನ್ ಈ ಸೆಮಿ ಕಂಡಕ್ಟರ್ ಬರುತ್ತೆ. ನೀವು ಆಲ್ರೆಡಿ ಹೆಂಗಂತಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿರ್ತೀರಿ. ರೆಸಿಸ್ಟೆನ್ಸ್ ಹೋಗ್ತಕ್ಕಂಥ ಕರೆಂಟ್ ಎಷ್ಟು, ಪೊಟೆನ್ಷಿಯಲ್ ಎಷ್ಟು, ಆ ರೀತಿ ಕರೆಂಟ್ ಸಾಲ್ವ್ ಮಾಡಿರ್ತೀವಿ. ಅದನ್ನೇ ತಗೊಂಡ್ಬಂದು ನಾವು ಇಲ್ಲಿ ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ಯುವರ್ ಸಿಲೆಬಸ್ ಇಸ್ ಹಿಯರ್. ವೇಟೇಜ್ ಕಂಪ್ಲೀಟ್ಲಿ ಇಷ್ಟಿದೆ. ಇದನ್ನ ನಾನು ಕಂಪ್ಲೀಟ್ ವೇಟೇಜ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ನಿಮ್ಮ ಸಿಲೆಬಸ್ ಬಗ್ಗೆ ಒಂದು ಡಿಸ್ಕಸ್ ಮಾಡೋಣ. ಈ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಲೆಬಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.